ಭಗವದ್ಗೀತಾ ಪುಸ್ತಕ ಅನ್ನೋದು ಯಾರು ಓದಬೇಕು? ಪ್ರತಿಯೊಬ್ಬ ಮನುಷ್ಯನು ಓದಿ ತಿಳ್ಕೋಬೇಕು. ನಾವೆಲ್ಲ ಮುದುಕರಾದ್ಮೇಲೆ ಅವಾಗ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಅವಾಗ ಓದೋ ಪುಸ್ತಕ ಅಲ್ಲ ಇದು. ಖಂಡಿತ ಇವತ್ತಿನಿಂದ ದಿನ ಒಂದು ಸ್ವಲ್ಪ ಅಟ್ಲೀಸ್ಟ್ ಭಗವದ್ಗೀತಾ ಓದಿದರೆ ಏನು ಕಲಿಸ್ಕೊಡುತ್ತೆ ಭಗವದ್ಗೀತಾ ಓದಿದರೆ ಏನು ಲೈಫಲ್ಲಿ ತೊಂದರೆಗಳೇ ಬರಲ್ವಾ? ಪ್ರಾಬ್ಲಮ್ಸೇ ಬರಲ್ವಾ? ಇಲ್ಲ, ಬರುತ್ತೆ. ಲೈಫ್ ಈಸ್ ಆ್ಯಸ್ ಇಟ್ ಈಸ್. ಬಟ್ ನೀವು ಆ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ತೀರಾ, ಯಾವ ಥರ ಯೋಚನೆ ಮಾಡ್ತೀರಾ, ನಿಮಗೆ ಮನಃಶಾಂತಿ ಹೆಂಗಿರುತ್ತೆ, ಏನೂ ಬದಲಾಗಲ್ಲ. ಬಟ್ ನಿಮ್ಮ ಯೋಚನೆನೇ ನಿಮ್ಮನ್ನು ಬದಲಾಯಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಭಗವದ್ಗೀತಾ. ಪ್ರತಿಯೊಬ್ಬರು ಕಲ್ತ್ಕೋಬೇಕು. ಚಿಕ್ಕ ಮಕ್ಕಳಿಂದ ಎಲ್ಲರೂ ಕಲ್ತ್ಕೊಂಡ್ರೆ ನಾವು ಏನು ತೊಂದರೆಗಳು, ಟರ್ಬುಲೆನ್ಸ್ ಅಂತಾರಲ್ಲ, ಅದೆಲ್ಲ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ ಅದು ಏನೂ ಇರಲ್ಲ. ಪ್ರಶಾಂತವಾಗಿರುತ್ತೆ ಲೈಫು. ನಾನು ಕಲಿತಾ ಇದ್ದೀನಿ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಏನು ಅಂದರೆ ಕರ್ಮಯೋಗ ಮನಸ್ಸನ್ನು ಪ್ಯೂರಿಫೈ ಮಾಡುತ್ತೆ. ಕರ್ಮಯೋಗ ಅಂದರೆ ನಾವು ಮಾಡೋ ಕರ್ಮಗಳು, ಆ್ಯಕ್ಟಿವಿಟೀಸ್, ಏನು ಮಾಡ್ತೀವಿ, ಆ್ಯಕ್ಷನ್ಸ್, ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಈ ಕರ್ಮಯೋಗದಲ್ಲಿ ಪಂಚಮಹಾ ಯಜ್ಞಾಸ್ ಅಂತ ಹೇಳ್ತಾರೆ. ಮನುಷ್ಯ ಮಾಡಬೇಕಾಗಿರೋ ಯಜ್ಞಾಸ್ ಒಂದು ದೈವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಮನುಷ್ಯನ ಜವಾಬ್ದಾರಿ ಏನಿದೆ, ಯಜ್ಞ ಯಾವ ಥರ ಮಾಡಬೇಕು, ನಮಗೆ ಈ ಕಾಸ್ಮಿಕ್ ಫೋರ್ಸಸ್ ಅಂತಾರಲ್ವಾ, ಸೂರ್ಯ, ಚಂದ್ರ, ಗಾಳಿ, ನೀರು, ಭೂಮಿ, ಇದೆಲ್ಲ ನಮಗೆ ಯಾವ ಥರ ಸಹಾಯ ಮಾಡ್ತಾ ಇದೆ, ಗ್ರ್ಯಾಟಿಟ್ಯೂಡ್ ಅನ್ನೋದು ಯಾವ ಥರ ಇರಬೇಕು, ನಾವು ಮಾಡೋ ಕರ್ಮಗಳು ಯಾವ ಥರ ನಾವು ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಭಗವದ್ಗೀತಾದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ದಯವಿಟ್ಟು ಎಲ್ಲರೂ ಕಲಿಯೋದು ಶುರು ಮಾಡಿ. ತುಂಬ ಕಷ್ಟ ಅನ್ಕೋಬೇಡಿ, ತುಂಬ ಸುಲಭ. ಬಟ್ ದಯವಿಟ್ಟು ಪ್ರಯತ್ನ ಅಂತೂ ಮಾಡಿ ಭಗವದ್ಗೀತಾ ಕಲಿಯೋದಕ್ಕೆ.